ನನ್ನ ಲೈಫ್ ಒಳಗೆ ಈ ಜರ್ನಿ ಸ್ಟಾರ್ಟ್ ಆಗಿ ಇವತ್ತಿಗೆ 10 ವರ್ಷ ಆತ. ಮೊದಲನೇ ದಿನ ಏನು ಕ್ಯೂರಿಯಾಸಿಟಿ ಇತ್ತಲ್ಲ, ಅದು 10ನೇ ವರ್ಷದೊಳಗೂ ಕಣ್ ಐತಿ ಅಂತಲೇ ಹೇಳ್ತೀನಿ. ಆ್ಯಂಡ್ ನಾವು ಸಾಕಷ್ಟು ಏರಿಳಿತಗಳನ್ನು ಕಂಡ್ವಿ, ಅಪ್ಸ್ ಆ್ಯಂಡ್ ಡೌನ್ಸ್. ಆ್ಯಸ್ ಆಲ್ವೇಸ್ ನಾನು ಯಾವಾಗೂ ಹೇಳ್ದಂಗೆ ನಾವು ನಮ್ಮ ಲೈಫ್ ಒಳಗೆ ಸಾಕಷ್ಟು ಕಷ್ಟಗಳನ್ನು ನೋಡಿದ್ವಿ. ಆಮೇಲೆ ಸಣ್ಣ ಪುಟ್ಟ ಜಗಳ ಮತ್ತು ಒಂದಾಗುವಂಥ ಒಂದು ಪ್ರೀತಿ, ನಗು, ಅಳು, ಈ ಥರ ಎಲ್ಲವೆಲ್ಲ ನಮ್ಮ ಲೈಫ್ ಒಳಗೆ ಜಾಸ್ತಿ ನಾವು ಅಪ್ಸ್ ಆ್ಯಂಡ್ ಡೌನ್ಸನ್ನು ನೋಡಿದ್ವಿ. ಆ್ಯಂಡ್ ನನ್ನ ಈ 10 ವರ್ಷದ ಪ್ರಯಾಣ ಐತಲ್ಲ, ಆಲ್ರೆಡಿ 10 ವರ್ಷ ಆಯ್ತಾ ಅಂತ ಹೇಳಿ ಅನ್ಸಕತ್ತು ನನಗೆ. ಇನ್ನೂ ನಿನ್ನೆ ಮೊನ್ನೆ ಆದವ್ರ ಗತೆನೇ ಅನಿಸುತ್ತೆ. 2 ಮಕ್ಕಳಾದ್ರೆ ಆ್ಯಂಡ್ ಫೈನಲಿ 10ನೇ ವರ್ಷದ ಒಂದು ಯುಗಾನ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ದು ಆ್ಯನಿವರ್ಸರಿ ದಿನನ ಒಬ್ರದ್ದು ಮದುವೆ ಇತ್ತು, ರಿಲೇಷನದ್ದು, ನಮ್ಮ ತಂಗಿ ಕಡೆಯಿಂದ. ಸೊ ಮದ್ವೆಗೆ ಹೋಗಬೇಕಾಗಿತ್ತು. ಅಕ್ಕ ಮತ್ತು ಮಾವ ಬಂದಿದ್ದರು. ಭಾಳ ವರ್ಷ ಆದಮೇಲೆ ಅವರು ನಮ್ಮ ಮನೆಗೆ ಬಂದಿದ್ದರು. ಆ್ಯಂಡ್ ಆ್ಯನಿವರ್ಸರಿ ಇತ್ತಂತ ಹೇಳಿ ಆರತಿ ಮಾಡಿ ನಮ್ಗೆ ಗಿಫ್ಟ್ಸನ್ನು ಕೊಟ್ಟರು. ಆ್ಯಂಡ್ ಇದು 10 ವರ್ಷ ನಮ್ಮ ಲೈಫ್ ಒಳಗೆ ಏನು ಹೇಳ್ಬೇಕು, ನಮ್ಮ ಮನೆಯವ್ರಿಗೆ. ಆ್ಯಂಡ್ ಏನೇ ಕಷ್ಟ ಬರಲಿ, ಏನೇ ಸುಖ ಬರಲಿ, ನಾವು ಒಬ್ರಿಗೊಬ್ರು ಜೊತೆಯಾಗಿರೋಣ ಅಂತ ಹೇಳಿ ನಾನು ನಮ್ಮ ಮನೆಯವ್ರಿಗೆ ಹೇಳ್ತೀನಿ. ಆ್ಯಂಡ್ ಅವ್ರ ಕಷ್ಟದೊಳಗೆ ನಾನು ಹೆಲ್ಪ್ ಆಗೀನಿ, ನನ್ನ ಕಷ್ಟದೊಳಗೆ ಅವ್ರು ನನಗೆ ಹೆಲ್ಪ್ ಆಗ್ಯಾರ. ಸೊ ಅದು ಒಂದು ದೊಡ್ಡ ಹೆಮ್ಮೆ ವಿಚಾರ. ಆಲ್ಮೋಸ್ಟ್ ಎಲ್ಲರ ಲೈಫ್ ಒಳಗೂ ಗಂಡ ಹೆಂಡತಿ ಅನ್ನೋ ಒಂದು ದೊಡ್ಡ ಅಂಡರ್ಸ್ಟ್ಯಾಂಡಿಂಗಿನ ಭಾಳ ದೊಡ್ಡದು. ಆ್ಯಂಡ್ ಬೇರೆ ಯಾರು ಇರ್ತಾರೆ, ಅಕ್ಕನ ಗಂಡಗಂತ, ತಂಗಿ ಅಕ್ಕ ತಂಗಿಯರ ಗಂಡ ಮಕ್ಕಳಿಗಂತ, ಆ್ಯಂಡ್ ಅಣ್ಣ ತಮ್ಮರು ಅವ್ರ ಹೆಂಡ್ರ ಮಕ್ಕಳಿಗಂತ ಹೇಳಿ ಅಂತಾರೆ. ಸೊ ಆ ಮಾತು ಖರೇನ. ಎಷ್ಟೊತ್ತಿದ್ರು ನಮಗೆ ನಮ್ಮ ಗಂಡನೇ ಆಗ್ತಾರೆ, ಮಕ್ಕಳೂ ಸಹಿತ ಆಗಂಗಿಲ್ಲ. ಆ್ಯಂಡ್ ಈ ಫೋಟೋಸ್ ಎಲ್ಲ ನನ್ನ 10ನೇ ವರ್ಷದ ಹಿಂದಿನ ಮದುವೆ ಫೋಟೋಸು. ಸೊ ಯಾಕೋ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಶೇರ್ ಮಾಡಿಕೊಂಡೆ. ಆ್ಯಂಡ್ ನಮ್ಮ ಮನೆಯವರಿಗೆ ಇನ್ನೊಂದು ಸತಿ ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳಿ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಆ್ಯಕ್ಚುಲಿ ಇದು ಆ್ಯನಿವರ್ಸರಿ ಮುಗಿದು ಭಾಳ ದಿನ ಆಯ್ತು, ಬಟ್ ನನಗದು ವೀಡಿಯೋ ಮಾಡ್ಕೊಂಡಿರೋದೇ ಮರ್ತಿತ್ತು. ಆ್ಯಂಡ್ ನೆಕ್ಸ್ಟ್ ನನ್ನ